ಈಗ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನ ಡಿಸ್ಕಷನ್ ಮಾಡೋಣ. ಬನ್ನಿ. 61ನೇ ಪ್ರಶ್ನೆ, LPG ಇದರ ವಿಸ್ತೃತ ರೂಪ. LPG ಇದರ ವಿಸ್ತೃತ ರೂಪ ಏನಾಗುತ್ತೆ ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. 62ನೇ ಪ್ರಶ್ನೆ, ಈ ಒಗಟನ್ನ ಬಿಡಿಸಿ. ಒಗಟು ಏನಾಗುತ್ತಂದ್ರೆ ಕತ್ತಲು ಕಳೆಯುವೆ, ಬೆಳಕನ್ನ ನೀಡುವೆ, ಶಕ್ತಿಯ ಮೂಲವು ನಾನಾಗಿರುವೆ. ನಾವು ಯಾರು ಬಂದಿದೆ. ಇದರ ಉತ್ತರ ಏನಾಗುತ್ತೆ ಅಂದ್ರೆ ಸೂರ್ಯ. ಕತ್ತಲನ್ನು ಕಳೆಯುವವನು ಯಾರಂದ್ರೆ ಸೂರ್ಯ, ಬೆಳಕನ್ನು ನೀಡುವವನು ಸೂರ್ಯ, ಭೂಮಿಗೆ ನೈಸರ್ಗಿಕ ಶಕ್ತಿಯ ಮೂಲ ಸೂರ್ಯ. ಇನ್ನ 63ನೇ ಪ್ರಶ್ನೆ, ಸಾಂದ್ರತೆಯ ಅಂತಾರಾಷ್ಟ್ರೀಯ ಏಕಮಾನ. ಸಾಂದ್ರತೆಯ ಅಂತಾರಾಷ್ಟ್ರೀಯ ಏಕಮಾನ ಅಂದ್ರೆ kg/m³. ಏನಾಗುತ್ತೆ? kg/m³ ಆಗುತ್ತೆ. ಆಪ್ಷನ್ ಎ. ಇನ್ನ 64ನೇ ಪ್ರಶ್ನೆ, ಸಿದ್ಧಪಡಿಸಿದ ಆಹಾರ ಪೊಟ್ಟಣ ಕೊಳ್ಳುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶಗಳನ್ನ ನೋಡಬೇಕು? ಸಿದ್ಧಪಡಿಸಿದ ಆಹಾರ ಪೊಟ್ಟಣಗಳಲ್ಲಿ ಪ್ಯಾಕ್ ಮಾಡಿದಂತಹ ಆಹಾರ ಪೊಟ್ಟಣದಲ್ಲಿ ಕೆಲವೊಂದು ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತದೆ. ಏನಂದ್ರೆ ಒಂದು ತಯಾರಾದ ದಿನಾಂಕ ಮತ್ತು ಅವಧಿ ಮುಗಿಯುವ ದಿನಾಂಕ. ಯಾಕಂದ್ರೆ ಎಕ್ಸ್ಪೈರ್ ಆಗಿದ ಆಹಾರವನ್ನ ತಿಂದರೆ ಹೊಟ್ಟೆ ಕೆಡುತ್ತೆ ಮತ್ತು ಆರೋಗ್ಯವನ್ನ ತಪ್ಪೋಗುತ್ತೆ. ನೆಕ್ಸ್ಟ್ 65ನೇ ಪ್ರಶ್ನೆ, ಸೊಳ್ಳೆಗಳಿಂದ ಬರುವಂತ ರೋಗ. ಸೊಳ್ಳೆಗಳಿಂದ ಬರುವಂತ ರೋಗ ಮಲೇರಿಯಾ ಆಗುತ್ತೆ. ನೆಕ್ಸ್ಟ್ 66ನೇ ಪ್ರಶ್ನೆ, ಈ ಕೆಳಗಿನ ಯಾವುದರ ಘಟಕಗಳನ್ನ ಸರಳ ವಿಧಾನಗಳಿಂದ ಬೇರ್ಪಡಿಸಬಹುದು? ಧಾತುಗಳನ್ನ ಸಿಂಗಲ್ ಇರುವುದರಿಂದ ಬೇರ್ಪಡಿಸಲಿಕ್ಕೆ ಆಗುವುದಿಲ್ಲ. ಸಂಯುಕ್ತಗಳು 2 ಅಥವಾ 2ಕ್ಕಿಂತ ಹೆಚ್ಚು ಧಾತುಗಳು ಸೇರಿಕೊಂಡು ಸಂಯುಕ್ತಗಳಾಗುತ್ತವೆ. ಹೀಗಾಗಿ ಸಂಯುಕ್ತಗಳನ್ನ ಸರಳ ವಿಧಾನಗಳಿಂದ ಬೇರ್ಪಡಿಸಲಿಕ್ಕೆ ಆಗುವುದಿಲ್ಲ. ಪರಮಾಣು ಅಂದರೆ ಅತ್ಯಂತ ಚಿಕ್ಕ ಘಟಕ ಆಗುತ್ತದೆ. ವಸ್ತುವಿನ ಅತ್ಯಂತ ಚಿಕ್ಕ ಘಟಕವೇ ಪರಮಾಣು ಆಗುತ್ತದೆ. ಇದನ್ನು ಸರಳ ವಿಧಾನದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಹೀಗಾಗಿ ಮಿಶ್ರಣ ಆಗುತ್ತದೆ. ಮಿಶ್ರಣ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳು ಸೇರಿಕೊಂಡಾಗ ಮಿಶ್ರಣ ಆಗುತ್ತದೆ. ಸರಳ ವಿಧಾನದಿಂದ ಅದನ್ನ ಬೇರ್ಪಡೆ ಮಾಡಬಹುದು. ಇನ್ನ 67ನೇ ಪ್ರಶ್ನೆ, ಕೃತಕ ಧಾತುವಿಗೆ ಉದಾಹರಣೆ. ಧಾತುವಿನಲ್ಲಿ 2 ರೀತಿಯ ಧಾತುಗಳು ಕಂಡುಬರುತ್ತವೆ. ಒಂದು ನೈಸರ್ಗಿಕ ಧಾತು, ಇನ್ನೊಂದು ಕೃತಕ ಧಾತು. ನೈಸರ್ಗಿಕ ಧಾತುಗಳ ಉದಾಹರಣೆಗಳು ಯಾವುವೆಂದರೆ ಆಕ್ಸಿಜನ್, ಹೈಡ್ರೋಜನ್, ಚಿನ್ನ, ಕಬ್ಬಿಣ. ಇನ್ನು ಅನೇಕ ರೀತಿಯ ನೈಸರ್ಗಿಕ ಉಪಗ್ರಹಗಳು ಕಂಡುಬರುತ್ತವೆ. ಹೀಗಾಗಿ ಪ್ಲೂಟೋನಿಯಂ ಎಂಬುದು ಕೃತಕ ಧಾತು ಆಗುತ್ತದೆ. ಪ್ಲೂಟೋನಿಯಂ, ನೆಪ್ಚೂನಿಯಂ, ಹೀಗೆ ಬೇರೆ ಬೇರೆ ರೀತಿಯ ಟೆಕ್ನಿಷಿಯಂ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಧಾತುಗಳು ಕೃತಕವಾಗಿ ಕಂಡುಬರುತ್ತವೆ. ಇನ್ನು 65ನೇ ಪ್ರಶ್ನೆ, ಧೂಮಕೇತುಗೆ ಸಂಬಂಧಪಟ್ಟಿದ್ದು. ಹ್ಯಾವಿ ಧೂಮಕೇತು ಡ್ಯಾಶ್ ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ. ಎಷ್ಟು ವರ್ಷಗಳನ್ನು ಕಾಣಿಸಿಕೊಳ್ಳುತ್ತದೆ ಅಂದ್ರೆ ಸುಮಾರು 76 ವರ್ಷಗಳಿಗೆ ಮಾತ್ರ ನಮ್ಮ ಭೂಮಿಗೆ ಕಂಡು ಬರುತ್ತದೆ. ಅದು ಯಾವುದು ಅಂದ್ರೆ ಹ್ಯಾಲಿ ಧೂಮಕೇತು. ನೆಕ್ಸ್ಟ್ 69ನೇ ಪ್ರಶ್ನೆ, ನಮ್ಮ ದೇಹದ ಬೆಳವಣಿಗೆಗೆ ಉಪಯುಕ್ತವಾದ ಪೋಷಕಾಂಶ. ನಮ್ಮ ದೇಹ ಬೆಳವಣಿಗೆ ಆಗಬೇಕಾದ್ರೆ, ಗಾತ್ರ ಮತ್ತು ಎತ್ತರದಲ್ಲಿ ಬದಲಾವಣೆ ಆಗಬೇಕಾದ್ರೆ ನಮಗೆ ಬೇಕಾಗಿರುವ ಅಂಶ ಯಾವುದು ಕೇಳಿದರೆ ಅದು ಪ್ರೋಟೀನ್ ಆಗುತ್ತದೆ. ಪ್ರೋಟೀನ್ ಇದಕ್ಕೆ ಸರಿಯಾದ ಉತ್ತರ. ಇನ್ನು 70ನೇ ಪ್ರಶ್ನೆ, ಇದು ಸಿರಿಧಾನ್ಯಕ್ಕೆ ಉದಾಹರಣೆ. ಕೆಳಗಿನವುಗಳಲ್ಲಿ ಇದು ಸಿರಿಧಾನ್ಯಕ್ಕೆ ಉದಾಹರಣೆ. ಸಿರಿಧಾನ್ಯ ಅಂದರೆ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವಂತಹ ಆಹಾರ ಪದಾರ್ಥಗಳು, ಕಡಿಮೆ ನೀರಿನಲ್ಲಿ ಬೆಳೆಯುವಂತಹ ಆಹಾರ ಪದಾರ್ಥಗಳು, ಬೇಸಿಗೆಯಲ್ಲಿ ಪ್ರಮುಖವಾಗಿ ಜನರು ಬಳಸುವಂತಹ ಆಹಾರ ಪದಾರ್ಥ ಯಾವುದಾಗುತ್ತೆ ಅಂದರೆ ಅದು ಆಪ್ಷನ್ ಸಿ, ನವಣೆ ಆಗುತ್ತೆ. ಇನ್ನು 71ನೇ ಪ್ರಶ್ನೆ, ಉಪ್ಪಿನಕಾಯಿ. ಎಲ್ಲರಿಗೂ ಗೊತ್ತೇ ಇದೆ, ಮನೆಯಲ್ಲಿ ಉಪ್ಪಿನಕಾಯಿ ಹಾಕಿರ್ತೀರಿ. ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಇಡಲು ಅಗದಿ ಜನರ ಪೋಷಣ. ಮನೆಯಲ್ಲೂ ಎಲ್ಲ ಯಾವ ಅಜ್ಜ ಅಜ್ಜಿ ಕೇಳಿದ್ರು ಉತ್ತರವನ್ನು ನೀಡುವಂತ ಪ್ರಶ್ನೆ. ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಇರಲು ಡ್ಯಾಶ್ ಹಾಕಿರ್ತಾರೆ. ಉಪ್ಪಿನಕಾಯಿ ಒಂದು ರೆಡಿ ಆಗಬೇಕಾದ್ರೆ ಮೊದಲೇನ ಹಾಕ್ತಾರಂದ್ರೆ ಉಪ್ಪನ್ನ ಬೆರೆಸುತ್ತಾರೆ. ಅದು ಕೆಡದಂತೆ ಇರಲು ಮತ್ತು ಆರೋಗ್ಯವಾಗಿರಲು ಉಪ್ಪಿನಕಾಯಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 72ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಇಟ್ಟಿಗೆಯ ಲಕ್ಷಣ ಯಾವುದು? ಇಟ್ಟಿಗೆ ಅಂದರೆ ವಸ್ತುವಿನಲ್ಲಿ 3 ರೀತಿಯ ಸ್ಥಿತಿಗಳು ಕಂಡು ಬರುತ್ತವೆ. ಒಂದು ಘನ ಆಗಿರಬಹುದು, ಒಂದು ಘನ, ಇನ್ನೊಂದು ದ್ರವ, ಇನ್ನೊಂದು ಅನಿಲ. ಈ 3 ರೀತಿಯ ಸ್ಥಿತಿಯಲ್ಲಿ ಇಟ್ಟಿಗೆಯು ಘನ ಸ್ಥಿತಿಯಲ್ಲಿ ಕಂಡು ಬರುತ್ತದೆ. ಆ ಘನ ಸ್ಥಿತಿಯ ಲಕ್ಷಣ ಹೇಗಿರ್ತದೆ ಅಂದ್ರೆ ಕಣಗಳು ಹೇಗಿರ್ತಾವ ಅಂದ್ರೆ ನಿರ್ದಿಷ್ಟವಾಗಿರ್ತಾವ.
ಮತ್ತು ಒತ್ತೊತ್ತಾಗಿ ಜೋಡಣೆಯಾಗಿತ್ತು. ಇದಕ್ಕೆ ಆನ್ಸರ್ ಯಾವ್ದು ಬೇಕಂದ್ರೆ ಆಪ್ಷನ್ ಡಿ, ನಿರ್ದಿಷ್ಟವಾಗಿ ಮತ್ತು ಕಣಗಳು ಒತ್ತೊತ್ತಾಗಿ ಜೋಡಣೆಯಾಗಿರ್ತವೆ. ನೆಕ್ಸ್ಟ್ 73ನೇ ಪ್ರಶ್ನೆ, ಆಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಡ್ಯಾಶ್ ಶಕ್ತಿಯನ್ನು ಹೊಂದಿದೆ. ಶಕ್ತಿಯಲ್ಲಿ ನಾನಾ ರೀತಿಯ ಶಕ್ತಿಗಳು ಕಂಡು ಬರುತ್ತವೆ. ಪ್ರಚಂಡ ಶಕ್ತಿ, ರಾಸಾಯನಿಕ ಶಕ್ತಿ, ಜೈವಿಕ ಶಕ್ತಿ, ಅನಿಲ ಶಕ್ತಿ, ಸೌರಶಕ್ತಿ, ಹೀಗೆ ಮುಂತಾದ ಶಕ್ತಿಗಳು ಕಂಡು ಬರುತ್ತವೆ. ಆಣೆಕಟ್ಟಿನಲ್ಲಿ ಸಂಗ್ರಹವಾದ ಯಾವ ಶಕ್ತಿಯನ್ನು ಹೊಂದಿದೆ ಅಂತ ಕ್ವಶನ್ ಕೇಳಿದರೆ ಇದು ಏನಾಗುತ್ತೆ ಅಂದ್ರೆ ಪ್ರಚಂಡ ಶಕ್ತಿಯನ್ನ ಹೊಂದಿದೆ. ಆಪ್ಷನ್ ಡಿ, ಪ್ರಚಂಡ ಶಕ್ತಿ. ಇನ್ನು 74ನೇ ಪ್ರಶ್ನೆ, ಭೂಮಿಯ ಮೇಲಿರುವ ಎಲ್ಲಾ ಶಕ್ತಿಗಳ ಮೂಲ ಆಕಾರ. ಪ್ರಿಯ ವಿದ್ಯಾರ್ಥಿಗಳೇ, ಇದೀಗ ತಾನು ಹೇಳಿದೆ ಶಕ್ತಿಯ ಮೂಲ ಆಕಾರ, ಭೂಮಿ ಮೇಲೆ ಎಲ್ಲಕ್ಕೂ ಮೂಲ ಆಕಾರ ಯಾವುದು ಅಂದ್ರೆ ಅದು ನಮ್ಮ ಸೂರ್ಯ, ಸೌರಶಕ್ತಿ ಆಗುತ್ತದೆ. ಅದು ಆನ್ಸರ್ ಬಿ, ಸೂರ್ಯ. ನೆಕ್ಸ್ಟ್, ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ. ನೀವು ಭೂಮಿ ಮೇಲೆ ನೋಡ್ತಾ ಹೋದರೆ ಸಿಕ್ಕಾಪಟ್ಟೆ ಪ್ರಾಣಿಗಳು ಕಂಡು ಬರ್ತವೆ. ಅತ್ಯಂತ ಚಿಕ್ಕ ಪ್ರಾಣಿ ಆಗಿರ್ಬೋದು, ಅತ್ಯಂತ ದೊಡ್ಡ ಪ್ರಾಣಿ ಆಗಿರ್ಬೋದು. ಇಲ್ಲಿ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಕೇಳಿದರೆ ಅದು ಏನಾಗುತ್ತೆ ಅಂದ್ರೆ ಆಪ್ಷನ್ ಸಿ, ನೀಲಿ ತಿಮಿಂಗಲ. ಅಪ್ಪಿತಪ್ಪಿ ಆನೆ ಹಾಕಿದರೆ ತಪ್ಪಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಇನ್ನು 76ನೇ ಪ್ರಶ್ನೆ, ಆರೋಗ್ಯವಂತ ಮನುಷ್ಯನ ನಿಮಿಷಕ್ಕೆ ಎಷ್ಟು ಬಾರಿ ಹೃದಯ ಬಡಿದುಕೊಳ್ಳುತ್ತದೆ? ಆರೋಗ್ಯವಂತ ಯಾರೇ ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ? ಎಷ್ಟು ಬಾರಿ ಉಸಿರಾಡುತ್ತಾನೆ ಅಂದ್ರೆ 72 ಬಾರಿ. ಒಂದು ನಿಮಿಷಕ್ಕೆ 72 ಬಾರಿ ಅವನು ಉಸಿರಾಡುತ್ತಾನೆ. ಇನ್ನು 77ನೇ ಪ್ರಶ್ನೆ, ಘನ ಇಂಧನಕ್ಕೆ ಉದಾಹರಣೆಗಳು. ಇಂಧನ ಅಂದ್ರೆ ಶಾಖವನ್ನು ನೀಡುವಂತವು, ಇಂಧನ ಅಂದ್ರೆ ಉಷ್ಣವನ್ನು ನೀಡುವಂತವು, ಇಂಧನ ಅಂದ್ರೆ ವಾಹನ ಚಲಿಸಲು ಬೇಕಾಗಿರುವಂತವು. ಇದರಲ್ಲಿ ಯಾವುದು ಅಂದ್ರೆ 77ನೇ ಉತ್ತರ ಆಪ್ಷನ್ ಡಿ, ಕಲ್ಲಿದ್ದಲು. ಇನ್ನು 78ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಮಿಶ್ರಾಹಾರಿ. ಮಿಶ್ರಾಹಾರಿ ಪ್ರಾಣಿ ಯಾವುದು ಅಂದ್ರೆ ಇಲ್ಲಿ ಮಿಶ್ರಾಹಾರಿ ಒಂದು ಸಸ್ಯಾಹಾರಿ ಕಂಡು ಬರ್ತದೆ, ಮಾಂಸಾಹಾರಿ ಇನ್ನೊಂದು ಮಿಶ್ರಾಹಾರಿ. ಸಸ್ಯ ಮತ್ತು ಸಸ್ಯದ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು ಸಸ್ಯಾಹಾರಿ ಆದರೆ ಸಸ್ಯ ಮತ್ತು ಪ್ರಾಣಿಗಳನ್ನ ಎರಡನ್ನೂ ತಿನ್ನುವಂತ ಪ್ರಾಣಿಗಳು ಮಿಶ್ರಾಹಾರಿ ಆಗುತ್ತದೆ. ಇಲ್ಲಿ ಉತ್ತರ ಮನುಷ್ಯ ಆಗುತ್ತದೆ. ಏನಪ್ಪ ಇದು ಪ್ರಾಣಿ ಅಂತ ಹೇಳಿ ಮನುಷ್ಯ ಅಂತ ಆನ್ಸರ್ ಕೊಡ್ತಿದ್ದಾರಲ್ಲ, ಯಾಕಂದ್ರೆ ಮನುಷ್ಯ ಒಂದು ಪ್ರಾಣಿ. ಇದಕ್ಕೆ ಉತ್ತರ ಆಪ್ಷನ್ ಸಿ, ಮನುಷ್ಯ. ಇನ್ನು 79ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಜಲಮಾಲಿನ್ಯಕ್ಕೆ ಕಾರಣವಲ್ಲ? ಏನು ಜಲಮಾಲಿನ್ಯಕ್ಕೆ ಕಾರಣವಲ್ಲ? ಜಲಮಾಲಿನ್ಯ ಅಂದ್ರೆ ನೀರು ಮಾಲಿನ್ಯ. ಇಲ್ಲಿ ನೀರಿಗೆ ಬಗ್ಗೆ ಕ್ವಶನ್ ಯಾವುದಿಲ್ಲಲ್ಲ, ಅದನ್ನ ಹೊರಗೆ ತೆಗೆದರೆ ಆಯ್ತು. ಈ ಕ್ರಿಮಿನಾಶಕಗಳನ್ನ ನದಿಗಳಿಗೆ ಸೇರಿಸುವುದರಿಂದ ಜಲಮಾಲಿನ್ಯ ಆಗುತ್ತದೆ. ಉಳಿದಿರುವ ಆಹಾರ ಪದಾರ್ಥಗಳನ್ನ ಕೆರೆಗೆ ಎಸೆದರೆ ಕೆರೆಯಲ್ಲಿ ನೀರುತ್ತೆ, ಅದಕ್ಕೂ ಜಲಮಾಲಿನ್ಯ ಆಗುತ್ತದೆ. ಇನ್ನು ಆಪ್ಷನ್ ಡಿ, ರಾಸಾಯನಿಕಗಳನ್ನ ನೀರಿಗೆ ಸೇರಿಸುವುದರಿಂದ ಅದು ಜಲಮಾಲಿನ್ಯ ಆಗುತ್ತದೆ. ಇಲ್ಲಿ ವಿಷ ಅನಿಲಗಳನ್ನ ಗಾಳಿಗೆ ತರುವುದರಿಂದ ಗಾಳಿಗೂ ನೀರಿಗೂ ಸಂಬಂಧನೇ ಇಲ್ಲ. ಹೀಗಾಗಿ ಗಾಳಿಗೆ ತರುವುದರಿಂದ ವಾಯು ಮಾಲಿನ್ಯ ಆಗುತ್ತದೆ ಹೊರತು ಜಲಮಾಲಿನ್ಯ ಆಗುವುದಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳೇ 79ನೇ ಉತ್ತರ ಆಪ್ಷನ್ ಸಿ, ವಿಷ ಅನಿಲಗಳು ಗಾಳಿಗೆ ಸೇರಿಸುವುದು. ಇನ್ನು ವಿಜ್ಞಾನ ಪ್ರಶ್ನೆಯ ಕೊನೆಯ ಪ್ರಶ್ನೆ, ಭೂಮಿಯ ಮೇಲ್ಭಾಗದಲ್ಲಿ ಶೇಕಡ ಎಷ್ಟು ಭಾಗ ನೀರಿನಿಂದ ಆವರಿಸಿದೆ? ಭೂಮಿಯ ಮೇಲೆ ಶೇಕಡ 71ರಷ್ಟು ಭೂಮಿಯ ಮೇಲೆ ಶೇಕಡ 71ರಷ್ಟು ನೀರಿನಿಂದ ಕೂಡಿದೆ. ಭೂಮಿಯ ಮೇಲೆ ಭೂಭಾಗ ಕೇವಲ 29% ಮಾತ್ರ ಕೂಡಿಕೊಂಡಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನ ಡಿಸ್ಕಷನ್ ಮಾಡಿದಾಯಿತು.